ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಜೊತೆಗಿಲ್ಲದ ಜೀವ ಎಂದೆಂದಿಗೂ ಜೀವಂತ. ಅಪ್ಪು ಸಮಾಧಿ ಬಳಿ ಅಭಿಮಾನಿಗಳ ಸಾಗರ. ಪ್ರೀತಿಯ ಪುನೀತ್ಗೆ 49ನೇ ಜನ್ಮದಿನ. ಅಪ್ಪು ಹಬ್ಬ. ಇಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಸಂಭ್ರಮ. ಅವರ ಅಭಿಮಾನಿಗಳು ಹಬ್ಬದ ರೀತಿಯಲ್ಲಿ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಅಪ್ಪು ಸಮಾಧಿ ಬಳಿ ಅಭಿಮಾನಿಗಳಿಂದ ಹುಟ್ಟುಹಬ್ಬ ಆಚರಣೆ ಮಾಡಲಾಗ್ತಾ ಇದೆ. ಕಂಠೀರವ ಸ್ಟುಡಿಯೋ ಬಳಿ ಅಪ್ಪು ಉತ್ಸವಕ್ಕೆ ಅಭಿಮಾನಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅಪ್ಪು ಸಮಾಧಿಯತ್ತ ಹರಿದು ಬರ್ತಾ ಇದೆ ಅಭಿಮಾನಿಗಳ ದೊಡ್ಡ ಸಾಗರ. ಸಮಾಧಿ ಬಳಿ ಬೆಳಗ್ಗೆ 10 ಗಂಟೆಯಿಂದ ನಿರಂತರವಾಗಿ ಅನ್ನದಾನವನ್ನ ಕೂಡ ಏರ್ಪಡಿಸಲಾಗಿದೆ. ಬರುವಂತಹ ಅಭಿಮಾನಿಗಳು ಯಾವುದೇ ರೀತಿಯಲ್ಲೂ ಕೂಡ ಹೊಟ್ಟೆ ಹಸಿವಿನಿಂದ ದರ್ಶನ ಮಾಡಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಅನ್ನದಾನವನ್ನ ಕೂಡ ಏರ್ಪಡಿಸಲಾಗಿದೆ. ಅಪ್ಪು ನೆನಪಲ್ಲಿ ಜನರಿಗೆ 3000 ಗಿಡಗಳ ವಿತರಣೆಯನ್ನ ಕೂಡ ಮಾಡಲಾಗ್ತದೆ. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ, ಗಮನಿಸಬಹುದು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಕ್ಯೂನಲ್ಲಿ ನಿಂತ್ಕೊಂಡು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಬಳಿ ಅವರ ದರ್ಶನವನ್ನ ಪಡಿತಾ ಇದ್ದಾರೆ ಅನ್ನುವಂಥದ್ದನ್ನ. ಗಂಧದ ಗುಡಿ ಕನಸು ಕಂಡಿದ್ದಂಥ ಅಪ್ಪು ನೆನಪಲ್ಲಿ 3000 ಗಿಡಗಳ ವಿತರಣೆಯನ್ನ ಮಾಡಲಾಗ್ತಾ ಇದೆ. ಸಾರ್ಥಕ ಕೆಲಸವನ್ನ ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಸಹೋದರ ರಾಘವೇಂದ್ರ ರಾಜ್ಕುಮಾರ್ ಅವರು ಕೆಲವೇ ಕ್ಷಣದಲ್ಲಿ ಅಪ್ಪು ಕುಟುಂಬ ಬರುತ್ತೆ, ಸಮಾಧಿಗೆ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಅಪ್ಪು ಮಾಲೆಯನ್ನ ಧರಿಸಿ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ. ಸಂಜೆ 6 ಗಂಟೆ ವೇಳೆಗೆ ರಸಮಂಜರಿ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಊಟದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇರುವಂತ ದೃಶ್ಯಾವಳಿಯನ್ನ ನಿಮಗೆ ತೋರಿಸ್ತಾ ಇದ್ವಿ. 10 ಗಂಟೆಯಿಂದ ಅಂದ್ರೆ ಈಗ ಅನ್ನದಾನ ಶುರು ಮಾಡಲಾಗಿದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅಪ್ಪು ಸಮಾಧಿ ಮುಂಭಾಗದಿಂದ. ಸತೀಶ್, ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಸಂಭ್ರಮ ಎಲ್ಲಾ ಕಡೆನೂ ಕೂಡ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಲಾಗ್ತದೆ. ಅವರಿದ್ದಾಗ ಯಾವ ರೀತಿಯಾಗಿ ಸಂಭ್ರಮ ಇತ್ತು, ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನ ಅವರಿಲ್ಲದಿರುವಂಥ ಸಂದರ್ಭದಲ್ಲೂ ಕೂಡ ಅವರ ಅಭಿಮಾನಿಗಳು ಆಚರಿಸ್ತಾ ಇರುವಂಥದ್ದು. ಸಮಾಧಿ ಬಳಿ ಯಾವ ರೀತಿಯಾಗಿ ಅಭಿಮಾನಿಗಳು ಬರ್ತಾ ಇದ್ದಾರೆ, ಏನೇನೆಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದೆ, ಉತ್ಸವಕ್ಕೆ ಯಾವ ರೀತಿಯಾಗಿ ತಯಾರಿ ಮಾಡ್ಕೊಂಡಿದ್ದಾರೆ? ಎಸ್ ಪೃಥ್ವಿ, ಪುನೀತ್ ರಾಜ್ಕುಮಾರ್ ಅವರ 49ನೇ ಹುಟ್ಟುಹಬ್ಬವನ್ನು ಅಪ್ಪು ಉತ್ಸವ ಈ ಹೆಸರಿನಲ್ಲಿ ಅದ್ದೂರಿಯಾಗಿ ಮಾಡೋದಕ್ಕೆ ದೊಡ್ಡ ಮನೆಯ ಅಭಿಮಾನಿಗಳು ಮತ್ತೆ ದೊಡ್ಡ ಮನೆಯ ಕುಟುಂಬದವರು ಒಂದು ಅದ್ದೂರಿಯಾದಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ನೀವಾಗಲೇ ಹೇಳಿದ್ರಿ, ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಜೊತೆಯಲ್ಲಿ ದೈಹಿಕವಾಗಿ ಇಲ್ಲದಿದ್ರು ಕೂಡ ಮಾನಸಿಕವಾಗಿ ನಮ್ಮ ಜೊತೆಯಲ್ಲಿ ಇರ್ತಾರೆ. ನಾವು ಮಾಡುವ ಕೆಲಸದಲ್ಲಿ ಅವರು ಜೀವಂತವಾಗಿರ್ತಾರೆ ಅನ್ನುವಂಥದ್ದನ್ನ ಪಾಲಿಸ್ತಿರುವಂತಹ ದೊಡ್ಡ ಮನೆಯ ಅಭಿಮಾನಿಗಳು ಇವತ್ತು ಕೂಡ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಜೊತೆ ಜೀವಂತವಾಗಿದ್ದಾರೆ. ನಾವು ಮಾಡುವಂತ ಕೆಲಸದ ಮುಖಾಂತರ ಅವರು ನಮ್ಮ ಜೊತೆಯಲ್ಲಿ ಇರ್ತಾರೆ, ಎಲ್ಲ ದೂರದಲ್ಲಿ ನಮ್ಮನ್ನ ನೋಡ್ತಾ ಇರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಏನು ಪುನೀತ್ ರಾಜ್ಕುಮಾರ್ ಅವರು ಇದ್ದಾಗ ಸಂಭ್ರಮದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸ್ತಿದ್ರು, ಅದೇ ಒಂದು ಜೋಶ್ನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಿದ್ದಾರೆ. ವಿಶೇಷ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರ 49ನೇ ಹುಟ್ಟುಹಬ್ಬದ ಅಂಗವಾಗಿ ಬೆಂಗಳೂರಿನ ಅದ್ವಿಕ್ ಎಂಬಂತ ಅಭಿಮಾನಿಯೊಬ್ಬರು ಪುನೀತ್ ರಾಜ್ಕುಮಾರ್ ಅವರ ಮೇಣದ ಪ್ರತಿಮೆಯನ್ನು ರೆಡಿ ಮಾಡ್ಕೊಬಂದು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಬಳಿ ಇಟ್ಟಿರೋದನ್ನ ನಾವು ನೋಡ್ತಾ ಇರ್ಬೋದು. ಸದ್ಯಕ್ಕೆ ನಾವು ಇಲ್ಲಿ ವಿಜುವಲ್ ನೋಡ್ತಾ ಇರೋದು, ಸಡನ್ ಆಗಿ ಯಾರಾದ್ರೂ ಬಂದು ನೋಡಿದ್ರೆ ಇದೇನಪ್ಪ ಪುನೀತ್ ರಾಜ್ಕುಮಾರ್ ಅವರೇ ಬಂದಿದ್ದಾರಾ ಅನ್ನುವಂಥದ್ದು. ಅಷ್ಟು ನೀಟ್ ಆದಾಗಿ ಒಂದು ಮೇಣದ ಪ್ರತಿಮೆ, ಏನು 4 ಅಡಿಯ ಒಂದು ಮೇಣದ ಪ್ರತಿಮೆಯನ್ನ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಬೆಂಗಳೂರು ನಿವಾಸಿ ಅದ್ವಿಕ್ ಎಂಬಂತವರು ಈ ಒಂದು ಮೇಣದ ಪ್ರತಿಮೆಯನ್ನು ಮಾಡಿರುವಂತದ್ದು. ಸೊ ನಿಜಕ್ಕೂ ಕೂಡ ಈ ಒಂದು ಪ್ರತಿಮೆ ತುಂಬಾ ಕುತೂಹಲಕಾರಿಯಾಗಿದೆ. ಸಡನ್ ಆಗಿ ಯಾರೇ ನೋಡಿದ್ರು ಕೂಡ ನಿಜವಾಗ್ಲೂ ಪುನೀತ್ ರಾಜ್ಕುಮಾರ್ ಅವರು ಬಂದಿದ್ದಾರಾ ಅಂತ ಅನ್ಬೋದು. ಏನು ಪುನೀತ್ ರಾಜ್ಕುಮಾರ್ ಅವರ ವೇಷಭೂಷಣದೆಲ್ಲ ರೀತಿಯಲ್ಲಿ, ಅದರಲ್ಲೂ ಪುನೀತ್ ರಾಜ್ಕುಮಾರ್ ಅವರಿಗೆ ಸೂಟ್ ಅದು ತುಂಬಾ ಅದ್ಭುತವಾಗಿ ಕಾಣಿಸ್ತಿದ್ದಂತ ಒಂದು ಡ್ರೆಸ್ ಅನ್ಬೋದು. ಅದೇ ಡ್ರೆಸ್ ನಲ್ಲೇ ಪುನೀತ್ ರಾಜ್ಕುಮಾರ್ ಅವರು ಕೂತಿರುವಂತ ಈ ಒಂದು ಮೇಣದ ಪ್ರತಿಮೆಯನ್ನು ಅವರ ಅಭಿಮಾನಿಗಳು ಮಾಡ್ಕೊಬಂದಿಲ್ಲಿ ಇಟ್ಟಿರುವಂತದ್ದು. ವಿಶೇಷ ಅಂದ್ರೆ 9 ಲಕ್ಷ ರೂಪಾಯಿ ಖರ್ಚಾಗಿರುವಂತಹ ಈ ಒಂದು ಮೇಣದ ಪ್ರತಿಮೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ದುಡ್ಡಿಗೆ ಲೆಕ್ಕ ಹಾಕದೆ ಅಭಿಮಾನಕ್ಕೋಸ್ಕರ ಈ ಒಂದು ಮೇಣದ ಪ್ರತಿಮೆಯನ್ನು ಮಾಡಿರುವಂತದ್ದು ನಿಜಕ್ಕೂ ಸಂತಸದ ವಿಚಾರ. ಸೊ ಇಲ್ಲಿ ಬರ್ತಿರುವಂತಹ ಎಲ್ಲಾ ಅಭಿಮಾನಿಗಳಿಗೆ ಇವತ್ತು ಅದು ಅವರ ಸಮಾಧಿಯ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಮೇಣದ ಪ್ರತಿಮೆಯನ್ನು ನೋಡುವ ಮುಖಾಂತರ ಪುನೀತ್ ರಾಜ್ಕುಮಾರ್ ಅವರ ಈ ಒಂದು 49ನೇ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಪೃಥ್ವಿ. ಸೊ ಅಲ್ಲಿ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ಬೋದಾ ಸತೀಶ್? ಖಂಡಿತವಾಗ್ಲೂ ಪೃಥ್ವಿ, ಏನಕ್ಕೆಂದ್ರೆ ಬೆಳಿಗ್ಗೆಯಿಂದನೂ ಕೂಡ ಪುಟ್ಟ ಮಕ್ಕಳುಗಳಿಂದ ಕೂಡಿದ್ದು ದೊಡ್ಡವರು ಕೂಡ ಇಲ್ಲಿಗೆ ಬಂದಿರುವಂತದ್ದು ನಾವು ನೋಡಬಹುದು. ಈಗ ನಾವು ಮಾತಾಡಿಸುವಂತ ಕೆಲಸನೂ ಕೂಡ ಮಾಡ್ತೀನಿ. ಅಭಿಮಾನಿಗಳು ದೂರದಿಂದ ಬಂದಿರುವಂತದ್ದು, ಅವರ ಅಭಿಮಾನಿಗಳನ್ನೇ ಮಾತಾಡಿಸುವಂತ ಕೆಲಸ ಮಾಡ್ತೀನಿ.
ಹುಬ್ಳಿ. ಇಲ್ಲ ಸರ್, ಸರ್ ಇಲ್ಲ, ದುಃಖ ಆಗ್ತಾ ಇದೆ. ಅಪ್ಪು ಭಾಷೆ ಹೋಗು ನಮ್ಮ ಮನಸ್ಸಲ್ಲಿ. ದೊಡ್ಡ ಮನೆ ಯಾವ್ದು? ದೊಡ್ಡ ಮನೆನೇ ಸರ್. ಸರ್ ಪ್ರತಿಮೆನೆ ಚೆನ್ನಾಗಿ ಮಾಡಿದ್ದಾರೆ, ನೋಡೋಕೆ ತುಂಬಾ ಇಷ್ಟ ಆಗಿದೆ. ಅಭಿಮಾನಿಗಳು ಅಷ್ಟು ಇಷ್ಟು ಜನ ಸೇರ್ತಾ ಇದ್ದಾರೆ, ತುಂಬಾ ಧನ್ಯವಾದಗಳು. ಏನಂದ್ರೆ ಯಾವತ್ತಿದ್ರು ದೊಡ್ಡ ಮನೆ ಅಭಿಮಾನಿಗಳು ಏನ್ಪಂದು ಅವ್ರಿಲ್ಲ ಅಂದ್ರೂ ಕೂಡ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಜೊತೆಯಲ್ಲಿ ಇರ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರ ಒಂದು ಹುಟ್ಟುಹಬ್ಬವನ್ನು ಸಂಭ್ರಮಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕೋಲಾರ ಕಾಂಗ್ರೆಸ್ನಲ್ಲಿ ಮುನಿಸು ದೂರ ದೂರ. ಮುನಿಯಪ್ಪ ರಮೇಶ್ ಕುಮಾರ್ ಬಣದ ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇದೆ. ಇದು ಬೇಕಾಗಿತ್ತು ಕಾಂಗ್ರೆಸ್ಗೆ, ಸ್ಪೆಷಲಿ ಸಿದ್ದರಾಮಯ್ಯನವರಿಗೆ ಬೇಕಾಗಿತ್ತು. ಕೋಲಾರ ಗೆಲ್ಲಬೇಕು ಅಂದ್ರೆ ಇಲ್ಲಿ ಮುನಿಯಪ್ಪನವರು ಮತ್ತೆ ರಮೇಶ್ ಕುಮಾರ್ ಅವರು ಇಬ್ರು ಕೂಡ ಒಗ್ಗಟ್ಟಾಗಿ ಪ್ರಚಾರ ಮಾಡಿದಾಗ ಮಾತ್ರ ಸಾಧ್ಯ ಇತ್ತು ಅವರ ಗೆಲುವು. ಅದು ಸಾಧ್ಯ ಆಗ್ತಾ ಇದೆ. ಈಗ ಅವರ ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇದೆ. ಬಣ ರಾಜಕೀಯ ದೂರ ಆಗಿದೆ, ಒಟ್ಟೊಟ್ಟಿಗೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯರನ್ನ ಗೆಲ್ಲಿಸಲಿಕ್ಕೆ ಇಬ್ಬರೂ ಕೂಡ ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು. ಬೂತ್ ಕಮಿಟಿ ಹಾಗೂ ಗ್ರಾಮೀಣ ಭಾಗದಲ್ಲಿ ಪ್ರಚಾರ ನಡೀತಾ ಇದೆ. ಭಿನ್ನಮತ ಮರೆತು ಒಟ್ಟೊಟ್ಟಿಗೆ ಸಿದ್ದು ಗೆಲುವಿಗಾಗಿ ಕ್ಯಾಂಪೇನ್ ಅನ್ನ ಮಾಡಲಾಗ್ತಾ ಇದೆ. ಇಷ್ಟು ದಿನ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಮಾತ್ರ ಕಾಣಿಸ್ತಾ ಇದ್ರು KH ಮುನಿಯಪ್ಪ ಅವರು ಹಾಗೂ KR ರಮೇಶ್ ಕುಮಾರ್ ಅವರು, ಅವರ ಟೀಮ್ನ ನಾಯಕರು ಕೂಡ. ನಾನೊಂದು ತೀರಾ ನೀವೊಂದು ತೀರಾ ಅನ್ನುವಂಥ ರೀತಿಯಲ್ಲಿ ಅಲ್ಲಿ ಪರಿಸ್ಥಿತಿ ಇತ್ತು. ಇದೀಗ ಎರಡೂ ಬಣಗಳು ಸಿದ್ದರಾಮಯ್ಯರಿಗಾಗಿ ಒಂದಾಗಿ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಇದರ ಹಿಂದಿನ ಶಕ್ತಿ ಮೋಸ್ಟ್ ಪ್ರಾಬಬ್ಲಿ ಸಿದ್ದರಾಮಯ್ಯನವರು ಇಬ್ಬರನ್ನು ಕೂಡ ಕೂರಿಸ್ಕೊಂಡು ಮಾತಾಡಿರ್ತಾರೆ. ಯಾಕೆಂದ್ರೆ ಇಲ್ಲಿ ಸಿದ್ದರಾಮಯ್ಯನವರಿಗೆ ಒಂದು ಕೊನೆ ಚುನಾವಣೆ, ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಒಂದೇ ಕ್ಷೇತ್ರದಲ್ಲಿ ಅಕಸ್ಮಾತ್ ನಿಂತಹ ಟೈಮ್ನಲ್ಲಿ ಅಲ್ಲಿ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಕೂಡ ಇದೆ ಸಿದ್ದರಾಮಯ್ಯನವರಿಗೆ. ಇಲ್ಲಿ ಮುಳುವಾಗುವಂಥದ್ದು ಬಿಜೆಪಿ JDS ಅನ್ನೋದಕ್ಕಿಂತ ಕಾಂಗ್ರೆಸ್ಗೆ ಶತ್ರು ಆಗುವಂತ ಒಂದು ಪರಿಸ್ಥಿತಿ ಇತ್ತು. ಅದು ದೂರ ಮಾಡದಂತೆ ಕಾಣಿಸ್ತಾ ಇದೆ. ಕೈ ಜೋಡಿಸಿ ಕೆಲಸ ಮಾಡಬೇಕು. ನಾವೆಲ್ಲರೂ ಒಟ್ಟಿಗೆ ನಿಮ್ ಜೊತೆ ಇರ್ತೀವಿ, ನೀವೆಲ್ಲರೂ ಒಟ್ಟಿಗೆ ನಮ್ ಜೊತೆ ಇದ್ದು ಆ ಚುನಾವಣೆಯನ್ನ ಏನು ಸಿದ್ದರಾಮಯ್ಯನವರಿಗೆ ನೀವು ಅರ್ಜಿಯಲ್ಲಿ ಹಾಕೋಗಿ ನಾವು ಗೆಲ್ಸಿ ಕಳಿಸ್ತೀವಿ ಅಂತ ಮಾತನ್ನ ಕೊಟ್ಟಿದ್ದಾರೆ. ಆ ಮಾತನ್ನು ಉಳಿಸ್ಕೊಳ್ಬೇಕಾಗ್ತದೆ. ಅನೇಕ ಮುಖಂಡರು ಹೇಳಿರ್ತಕ್ಕಂಥ KH ಮುನಿಯಪ್ಪನವರು ಒಡಗೂಡಿ ಇರ್ತಕ್ಕಂಥ ಮಾತನ್ನ ನಾವು ಸಾಬೀತು ಮಾಡಬೇಕಾಗ್ತದೆ. ರಾಜ್ಯದ ಎಲ್ಲ ಉದ್ದಗಲೂ ಕೂಡ ನಾವು ಆ ಗೌರವಕ್ಕೆ ಪಾತ್ರರಾಗಬೇಕಾದ್ರೆ ನಾವೆಲ್ಲ ಒಟ್ಟುಗೂಡಿ ಕೆಲಸ ಮಾಡೋಣ. ಸಿದ್ದರಾಮಯ್ಯವ್ರನ್ನ ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ಸೋಣ. ನಾವೆಲ್ಲರೂ ಕೂಡ ಕೈ ಜೋಡಿಸಿ ಕೆಲಸ ಮಾಡಬೇಕು. ನಾವೆಲ್ಲರೂ ಒಟ್ಟಿಗೆ ನಿಮ್ ಜೊತೆ ಇರ್ತೀವಿ, ನೀವೆಲ್ಲರೂ ಒಟ್ಟಿಗೆ ನಮ್ ಜೊತೆ ಇದ್ದು ಆ ಚುನಾವಣೆ. ಎರಡು ಗುಂಪುಗಳವ್ರು ನಾವೆಲ್ಲ ಒಗ್ಗಟ್ಟಾಗಿ ಎಲ್ಲ ಕಡೆ ಹೋಗ್ತಾ ಇದ್ವಿ. ಅಭೂತಪೂರ್ವ ಯಶಸ್ವಿ. ಇವತ್ತು ಕೂಡ ಸೇರ್ಪಡೆ ಕಾರ್ಯಕ್ರಮಗಳಿತ್ತು, ಎಲ್ಲರೂ ಸೇರ್ತಾ ಇದ್ದಾರೆ. ಸಿದ್ದರಾಮಯ್ಯವ್ರು ಬರ್ತಾರಾ ಇಲ್ಲ ಅಂತ ಒಂದು ಸುಮಾರು ಜನ, ಒಂದು 20% ಜನ ಇನ್ನು ಅನುಮಾನದಲ್ಲೇ ಇದ್ದರು. ಈಗಾಗಲೇ ಅವ್ರು ಕ್ಲಿಯರ್ ಆಗಿ ಹೋಗಿದೆ. 20-21 ಬಂದಿದ್ದರೆ 21ನೇ ತಾರೀಕು ಪ್ರೆಸ್ ಕಾನ್ಫರೆನ್ಸು ಅವರು ಏನು ಮೆಮೊರಾಂಡಮ್ ಕೂಡ ಕೊಡ್ತಾಯಿದ್ರು. ನಾವು ಕೋಲಾರ ಕಾನ್ಸೆಪ್ಟ್ ಏನು, ಮುಂದೆ ಏನು ಗುರಿ ಅಂತ, ಅದನ್ನು ನೆಕ್ಸ್ಟ್ ಇನ್ನೊಂದು ಡೇಟಲ್ಲಿ ಕೊಡ್ತಾರೆ ಅವರು. ಈಗ ಗ್ರಾಮಾಂತರ ಪ್ರದೇಶ ಬುಕ್ ಮಾಡಿದ್ದಾರೆ 19ನೇ ತಾರೀಕು ಅವರು. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಘುರಾಜ್, ಕಾಂಗ್ರೆಸ್ಗೆ ಬೇಕಾಗಿತ್ತು, ಸ್ಪೆಷಲಿ ಸಿದ್ದರಾಮಯ್ಯನವರಿಗೆ ಬೇಕಾಗಿತ್ತು ಈ ಒಗ್ಗಟ್ಟು ಪ್ರದರ್ಶನ ಅನ್ನುವಂಥದ್ದು. ಯಾವ ರೀತಿಯಾಗಿ ಸಿದ್ದರಾಮಯ್ಯನವರ ಗೆಲುವಿಗಾಗಿ KH ಮುನಿಯಪ್ಪ ಬಣ, ರಮೇಶ್ ಕುಮಾರ್ ಅವರ ಬಣ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಪ್ರಚಾರ ಕಾರ್ಯಗಳಲ್ಲಿ ತೊಡ್ಕೊಂಡಿದ್ದಾರೆ ಅಂತ ಅಲ್ಲಿ ಖಂಡಿತ ಪೃಥ್ವಿ, ಈ ಒಂದು ಸಿದ್ದರಾಮಯ್ಯನವರ ಕೋಲಾರ ಸ್ಪರ್ಧೆ ಘೋಷಣೆ ಆದ ನಂತರ ಕೋಲಾರ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಈಗ ಪ್ರಮುಖವಾಗಿ ಏನು ರಮೇಶ್ ಕುಮಾರ್ ಬಣ ಮತ್ತು KH ಬಣ ಏನಿತ್ತು, ಇಬ್ಬರ ಮಧ್ಯೆ ಸಾಕಷ್ಟು ಹೊಂದಾಣಿಕೆ ಸಮಸ್ಯೆ ಇತ್ತು. ಸಿದ್ದರಾಮಯ್ಯವರು ಬಂದ್ರು ಕೂಡ ವೇದಿಕೆಯಲ್ಲಿ ಅಷ್ಟಾಗಿ ಕೆಲವೊಂದು ನಾಯಕರು ಕಾಣಿಸ್ತಾ ಇರಲಿಲ್ಲ. ಮತ್ತೆ ಪೂರ್ವಭಾವಿ ಸಭೆಗಳಲ್ಲೂ ಕೂಡ ಕೆಲವೊಂದು ನಾಯಕರು ಕಾಣಿಸ್ತಾ ಇಲ್ಲ. ದೊಡ್ಡ ದೊಡ್ಡ ಸಮಾವೇಶಗಳು ಮಾಡುವ ಸಮಯದಲ್ಲಿ ಕೂಡ ಪೂರ್ವಭಾವಿ ಸಭೆಗಳಲ್ಲಿ KH ಮುನಿಯಪ್ಪ ಆಗಿರ್ಬೋದು ಮತ್ತೆ ಅವರು ಬಣದ ನಾಯಕರಾಗಿರ್ಬೋದು ಯಾರು ಕೂಡ ಕಾಣಿಸ್ತಾ ಇರಲಿಲ್ಲ. ಆದ್ರೆ ಈಗ ಇದ್ದಕ್ಕಿದ್ದಂತೆ ಏನು ಸಿದ್ದರಾಮಯ್ಯ ಅವರು 19ನೇ ತಾರೀಕು ಕೋಲಾರದಲ್ಲಿ ಪ್ರಚಾರ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ಆ ಒಂದು ಪೂರ್ವವಾಗಿ ನಡೀತಾ ಸಭೆಗಳಲ್ಲಿ ಈಗ KH ಮುನಿಯಪ್ಪ ಬಣದ ನಾಯಕರು ಕೂಡ, ಅಂದ್ರೆ ಎಲ್ಲ ಪ್ರಮುಖ ಬಣದ ನಾಯಕರು ಕೂಡ ಈಗ ಭಾಗಿಯಾಗ್ತಾ ಇರುವಂತದ್ದು. ಅದ್ರ ಜೊತೆಗೆ ರಮೇಶ್ ಕುಮಾರ್ ಬಣದ ನಾಯಕರು ಕೂಡ ಭಾಗಿಯಾಗ್ತಾ ಇರುವಂತದ್ದು. ಇದರಿಂದ ಕಾಂಗ್ರೆಸ್ಗೆ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ ಕೋಲಾರದಲ್ಲಿ. ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕಿದ್ದಂತಹ ದೊಡ್ಡ ಮೈನಸ್ ಪಾಯಿಂಟ್ ಕೂಡ ಅದೇ ಆಗಿತ್ತು. ಎರಡು ಬಣದ ನಾಯಕರು ಮುನಿಸ್ಕೊಂಡು ದೂರ ಇದ್ರು, ಮತ್ತೆ ಪ್ರಚಾರ ಕಾರ್ಯದಲ್ಲಿ ಕೂಡ ಭಾಗಿಯಾಗ್ತಾ ಇಲ್ಲ. ಇದು ಸಿದ್ದರಾಮಯ್ಯನವರಿಗೆ ದೊಡ್ಡ ಟೆನ್ಷನ್ ಆಗಿತ್ತು ಅಂತ ಹೇಳ್ಬೋದು. ಆದ್ರೆ ಸಿದ್ದರಾಮಯ್ಯನವರ ಒಂದು ಸಂಧಾನ ಎಲ್ಲೋ ಒಂದ್ ಕಡೆ ಯಶಸ್ವಿ ಆಗಿದೆ ಅಂತ ಹೇಳ್ಬೋದು. ರಮೇಶ್ ಕುಮಾರ್ ಆಗಿರ್ಬೋದು ಮತ್ತೆ KH
ಮುನಿಯಪ್ಪ ಆಗಿರ್ಬೋದು, ಇಬ್ರು ಮಧ್ಯೆ ಇರ್ತಕ್ಕಂಥ ವೈಮನಸ್ಸನ್ನ ನಾವು ಮರೆತು ಈಗ ಕಾಂಗ್ರೆಸ್ ಅನ್ನ ಕಟ್ಟುವಂತ ಕೆಲಸ ಮಾಡ್ತೀವಿ ಅಂತ ಒಂದು ನಿಟ್ಟಿನಲ್ಲಿ ಈಗ ಕೋಲಾರ ತಾಲೂಕಿನ ಸುಮಾರು ಗ್ರಾಮಗಳಲ್ಲಿ ಒಟ್ಟಿಗೆ ಪ್ರಚಾರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಏನು ಈಗ ನಡುಕ ಉಂಟಾಗಿರುವಂತದ್ದು ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಏನು ಬಿಜೆಪಿಗೆ ಅಂತ ಹೇಳ್ಬೋದು. ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷ ಏನಿದೆ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಈಗ ಪ್ರಬಲವಾಗಿ ಇನ್ನು ಕಾಂಗ್ರೆಸ್ಗೆ ಪೈಪೋಟಿ ಕೊಡ್ತಕ್ಕಂತ ಒಂದು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂತಾ ಇದೆ. ಅದರಲ್ಲಿ ಅವರಿಗೆ ಬಿಗ್ ಪ್ಲಸ್ ಪಾಯಿಂಟ್ ಆಗಿರ್ತಕ್ಕಂಥದ್ದು KH ಮುನಿಯಪ್ಪ ಅವರ ಬಣ ಇವ್ರ ಜೊತೆಗಿಲ್ಲ ಅಂತಕ್ಕಂಥ ಒಂದು ಪ್ರಚಾರ ಕೂಡ ಅಲ್ಲಲ್ಲಿ ಮಾಡ್ತಾ ಇದ್ರು. KH ಮುನಿಯಪ್ಪ ಅವರನ್ನ ಕಾಂಗ್ರೆಸ್ ಮುಗಿಸ್ತು ಅಂತಕ್ಕಂಥ ಒಂದು ಕಾಂಗ್ರೆಸ್ ನಾಯಕರು ಮುಗಿಸಿದ್ರು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ರು. ಈಗ KH ಮುನಿಯಪ್ಪ ಮತ್ತೆ ಅವರ ಬಣದ ನಾಯಕರು ಕೂಡ ಈಗ ಏನು ಸಿದ್ದರಾಮಯ್ಯ ಅವರ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇರೋದ್ರಿಂದ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಾಗಿ ಇದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ರಘುರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ಗ್ಯಾಸ್ ಪೈಪ್ ಲೀಕ್ ನಿಂದ ಸ್ಫೋಟ ಪ್ರಕರಣ ಗಂಭೀರವಾಗಿ ಗಾಯಗೊಂಡ ಮೂವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯ ಸುಟ್ಟ ಗಾಯಗಳ ವಿಭಾಗದಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇರುವಂತದ್ದು. 25% ಬರ್ನ್ ಆಗಿರುವಂತ ಮಹಿಳೆಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಉಳಿದ ಇಬ್ಬರಿಗೆ ಹೊರರೋಗಿ ವಿಭಾಗದಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಜಲಮಂಡಳಿಯ ಅಧಿಕಾರಿಗಳು. HSR ಲೇಔಟ್ನಲ್ಲಿ ನಿನ್ನೆ ಬ್ಲಾಸ್ಟ್ ಆಗಿತ್ತು. 2 ಸಿಲಿಂಡರ್ ಸ್ಫೋಟಗೊಂಡಿದ್ವು. ಜಲಮಂಡಳಿ ವಾಲ್ ಒಳಗೆ ಗೇಲ್ ಗ್ಯಾಸ್ ಪೈಪ್ಲೈನ್ ಹಾದು ಹೋಗಿದೆ. ಕಾಮಗಾರಿ ಮಾಡಬೇಕಾದ್ರೆ ಎಡವಟ್ಟಾಗಿರುವಂಥದ್ದು. ಮುಂದಿನ ಕ್ರಮದ ಬಗ್ಗೆ ಚರ್ಚೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಜಲಮಂಡಳಿಯ ಅಧಿಕಾರಿಗಳು. ಗ್ಯಾಸ್ ಪೈಪ್ ಲೀಕ್ನಿಂದಾಗಿ ಸ್ಫೋಟ ಆಗಿರುವಂಥದ್ದು. ಟೋಟಲ್ ಆಗಿ ಮೂವರಿಗೆ ಗಂಭೀರವಾಗಿ ಗಾಯವಾಗಿದೆ. ಅವರು ಚಿಕಿತ್ಸೆಯನ್ನ ಕೊಡಲಾಗ್ತದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹೇಗಿದ್ದಾರೆ ಅವರು? ಯಾವ ರೀತಿಯ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇದೆ? ಏನ್ ಹೇಳ್ತಾ ಇದ್ದಾರೆ ಈ ಘಟನೆ ಬಗ್ಗೆ ಅಧಿಕಾರಿಗಳು? ಪೃಥ್ವಿ, ನಿನ್ನೆ ನಡೆದಂತ ಘಟನೆ ಇದು. ಇದಾಗಿ 48 ಗಂಟೆಗಳ ಕಳೆದಿದೆ. ಸೊ ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈಗಲೂ ಕೂಡ ಐಸಿಯುನಲ್ಲಿ ಓರ್ವ ಮಹಿಳಾ ರೋಗಿ ಚಿಕಿತ್ಸೆ ಪಡಿತಾ ಇರೋದು. 25% ಆಲ್ಮೋಸ್ಟ್ ಬರ್ನ್ ಆಗಿದೆ. ಸೊ ಅವರ ಪರಿಸ್ಥಿತಿ ಸ್ವಲ್ಪ ಚಿಂತಾಜನಕ ಇರೋದು. ಇನ್ನು ಉಳಿದಂತ ಇಬ್ಬರು ಹೊರ ರೋಗಿಗಳ ವಿಭಾಗದಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಆದ್ರೆ ವಿಪರ್ಯಾಸ ಅಂದ್ರೆ ಇದಕ್ಕೆ ನೆಗ್ಲಿಜೆನ್ಸಿಗೆ ಕಾರಣಕರ್ತರಾದಂತ ಜಲಮಂಡಳಿಯ ಅಧಿಕಾರಿಗಳು, ಜಲಮಂಡಳಿಯ ಅಧ್ಯಕ್ಷರು ಇದುವರೆಗೂ ಕೂಡ ಈ ಬಗ್ಗೆ ಚಕಾರ ಎದ್ದೇ ಇರೋದು. ತಮ್ಮ ಕಾರ್ಯದಲ್ಲಿ ಏನು ಕೂಡ ನೆಗ್ಲಿಜೆನ್ಸಿ ಆಗಿಲ್ಲ ಅನ್ನೋ ರೀತಿಯಾದಂತ ಧೋರಣೆ ತೋರಿಸಿರೋದ್ರ ಬಗ್ಗೆನೂ ಕೂಡ ಈಗ ಸಾಕಷ್ಟು ಆಕ್ರೋಶವನ್ನ ಕುಟುಂಬದ ಸದಸ್ಯರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅಂತ ಹೇಳಿ, ಹೆಚ್ಚಿನ ಮಾಹಿತಿ ಇಲ್ಲ, ನಾನು ಇನ್ಫಾರ್ಮೇಶನ್ ತೆಗೆದುಕೊಂಡು ಪ್ರತಿಕ್ರಿಯೆಯನ್ನ ನೀಡ್ತೇನೆ ಅಂತ ಹೇಳಿ ಜಲಮಂಡಳಿ ಅಧ್ಯಕ್ಷ ಮಾಹಿತಿ ನೀಡ್ತಾ ಇರೋದು ನೋಡಿದ್ರೆ, ತಮ್ಮ ಇಲಾಖೆಯ ವ್ಯಾಪ್ತಿಯಲ್ಲಿ ಕಾಮಗಾರಿ ಮಾಡಬೇಕಾದ್ರೆ ಈ ಅವಘಡ ಸಂಭವಿಸಿರೋದು. ಇಷ್ಟೆಲ್ಲ ಆದ್ರೂ ಇದ್ರ ಬಗ್ಗೆ ಅಧಿಕಾರಿಗಳಾಗ್ಲಿ ಯಾರು ಕೂಡ ವಿಕ್ಟೋರಿಯಾ ಆಸ್ಪತ್ರೆಗೆ ಆಗಮಿಸಿ ಅಲ್ಲಿ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನ ಅಥವಾ ಏನಾಗ್ತಿದೆ ಅನ್ನುವಂತ ಮಾಹಿತಿನೂ ಕೂಡ ತಿಳ್ಕೊಳ್ತಿದ್ರು ಹೇಗೆ ಅನ್ನುವಂತ ಪ್ರಶ್ನೆಯನ್ನ ಕುಟುಂಬದ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ. ಎಲೆಕ್ಷನ್ ಬೆಂಚು, ಕಾಮಿಡಿ ಪಂಚು, ಪೊಲಿಟಿಕಲ್ ಸೈನ್ಸ್ಗೆ ನವರಸದ ಟಚ್ಚು. ರಾಜಕಾರಣಿಗಳ ಪ್ರಕಾರ ಅವ್ರು ಮಾಡಿದ್ದೇ ಸರಿ, ಇಂಥದ್ದನ್ನೆಲ್ಲ